ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯ ಬಿಜೆಪಿಯ ನಾಯಕರಿಂದ ಮಹತ್ವದ ಮೀಟಿಂಗ್ ಆಗ್ತಿದೆ. ಪಕ್ಷದಲ್ಲಿನ ಗೊಂದಲಗಳ ಕುರಿತು ಮೀಟಿಂಗ್ ಅನ್ನ ನಡೆಸುತ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಂದ ಮಹತ್ವದ ಸಭೆ ಆಗ್ತಿದೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಸಭೆ ಸಾಗ್ತಿರೋದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಡಿಸಿಎಂ ಮಾಜಿ ಸಿಎಂ ಆಗಿರುವಂತಹ ಸದಾನಂದ ಗೌಡರು, ಇನ್ನು ಸಂಸದ ಗೋವಿಂದ ಕಾರಜೋಳ, ಎಂಎಲ್ಸಿ ಸಿಟಿ ರವಿ, ಎನ್ಆರ್ ರವಿಕುಮಾರ್ ಅವರು, ಶಾಸಕ ಸುನಿಲ್ ಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಜೊತೆಯಲ್ಲಿ ರೆಬಲ್ ನಾಯಕರಾಗಿರುವಂತಹ ಅರವಿಂದ ಲಿಂಬಾವಳಿ ಎಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ನಾಯಕತ್ವದ ಗೊಂದಲ ಇನ್ನು ಸದ್ಯ ಬಹಳಷ್ಟು ಈ ಗೊಂದಲದ ನಡುವೆ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಸಭೆ ಆಗ್ತಿದೆ. ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಹಲವಾರು ಗೊಂದಲ, ಕುತೂಹಲಕ್ಕೆ ಕಾರಣ ಆಗ್ತಿತ್ತು. ಅದು ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ರೆಬಲ್ಸ್ ನಾಯಕರು ಈಗಾಗಲೇ ಹಲವಾರು ಬಾರಿ ವಿಚಾರವಾಗಿಯೇ ನಿಗಿ ಕೆಂಡ ಆಗಿದ್ದಾರೆ. ಅದರ ನಡುವೆ ದೆಹಲಿಯಿಂದ ಬರ್ತಿದ್ದಂತೆ ರಾಜ್ಯ ಬಿಜೆಪಿ ನಾಯಕರಿಂದ ಮಹತ್ವದ ಸಭೆ ಆಗ್ತಿದೆ. ಅದು ಕೂಡ ಮಾಜಿ ಡಿಸಿಎಂ ಆಗಿರುವಂತಹ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಸಭೆ ಆಗ್ತಿದೆ. ಈ ಸಭೆಯಲ್ಲಿ ಘಟಾನುಘಟಿ ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಮೂಲಕ ಈ ಸಭೆಯ ಔಟ್ಕಮ್ ಏನಾಗುತ್ತೆ? ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಅಸಮಾಧಾನ, ಅತೃಪ್ತಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಒಂದು ನಿಯೋಗವನ್ನ ಮಾಡಿ ಈ ರೆಬಲ್ ಆಗಿರೋರನ್ನ ಶಮನ ಮಾಡುವಂತ ಕೆಲಸ ಕೂಡ ಕೊಟ್ಟಿದ್ರು. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಯಾವ ರೀತಿಯಾಗಿ ಬಿಜೆಪಿಯ ರೆಬಲ್ಸ್ ನಾಯಕರು ಆ ಮಾತನ್ನು ಕೇಳ್ತಾರೆ, ಏನೇನು ಗೊಂದಲಗಳಿದೆ, ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲಾಗಿಬಿಟ್ಟಿದೆ, ಅನೇಕ ಗೊಂದಲಗಳ ಗೂಡಾಗಿತ್ತು. ಸದ್ಯ ಈಗ ವಿಜೇಂದ್ರ ಅವರು ದೆಹಲಿ ಭೇಟಿಯ ಬಳಿಕ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ರಾಜ್ಯದ ಬಿಜೆಪಿ ಮನೆಯಲ್ಲಿ ಸಾಕಷ್ಟು ಗೊಂದಲಗಳಿರೋದು ಗೊತ್ತೇ ಇದೆ. ಅದರ ನಡುವೆ ಈಗ ಪ್ರಮುಖ ನಾಯಕರು ದೆಹಲಿಗೆ ಹೋಗಿ ಬರ್ತಿದ್ದಂತೆ ಈಗ ಮಹತ್ವದ ಮೀಟಿಂಗ್ಸ್ ಆಗ್ತಾ ಇದೆಯಲ್ಲ, ಯಾವೆಲ್ಲ ನಾಯಕರು ಭಾಗಿಯಾಗಿದ್ದಾರೆ, ಯಾವ ವಿಚಾರವನ್ನ ಮುಂದಿಟ್ಕೊಂಡು ಸದ್ಯ ಹೈ ವೋಲ್ಟೇಜ್ ಮೀಟಿಂಗ್ಸ್ ಆಗ್ತಾ ಇದೆ ಕವನ? ಅಖಿಲೇಶ್, ಏನು ಬಿಜೆಪಿಯಲ್ಲಿದ್ದಂತಹ ಬಣ ಬಡಿದಾಟಕ್ಕೆ ಈಗ ಬ್ರೇಕ್ ಹಾಕಲು ಸ್ವತಃ ರಾಜ್ಯ ನಾಯಕರು ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಅದೇ ರೀತಿಯಾಗಿ ಹೈಕಮಾಂಡ್ ಕೂಡ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿತ್ತು. ಸೊ ಹೀಗಾಗಿ ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತಹ ಮಾತುಗಳು ಏನ್ ಚರ್ಚೆ ಆಗ್ತಿದೋ, ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಸಹ ಆಗ್ತಾ ಇರುವಂತದ್ದು, ಬೆಳವಣಿಗೆಗಳು. ಸೊ ಹೀಗಾಗಿ ರೆಬಲ್ ನಾಯಕರಲ್ಲಿ ಒಬ್ಬರಾದಂತಹ ಅರವಿಂದ್ ಲಿಂಬಾವಳಿ ಅವ್ರನ್ನ ಕರೆದುಕೊಂಡು ಇದೀಗ ಬೆಂಗಳೂರಿನ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಅದೇ ರೀತಿಯಾಗಿ ಶಾಸಕರಾದಂತಹ ಅಶ್ವಥ್ ನಾರಾಯಣ್, ಅದೇ ರೀತಿಯಾಗಿ ಸುನಿಲ್ ಕುಮಾರ್, ಇನ್ನು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸೇರಿದಂತೆ
ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಗೋವಿಂದ್ ಕಾರಜೋಳ ಕೂಡ ಭಾಗಿಯಾಗಿದ್ರು. ಅಂದ್ರೆ ಬಿಜೆಪಿಯಲ್ಲಿ ಇರುವಂತಹ ಅಸಮಾಧಾನ ಆದ್ರೂ ಏನು, ವಿಜಯೇಂದ್ರ ಇಷ್ಟು ದಿನ ರೆಬಲ್ ನಾಯಕರು ಬಂದ್ರೆ ನಾನು ಕೂತು ಮಾತನಾಡೋದಕ್ಕೆ ರೆಡಿ ಅಂತ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಹೇಳ್ತಾ ಇದ್ರು. ಈಗ ಅದೇ ರೀತಿಯಾಗಿ ರೆಬಲ್ ನಾಯಕರಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಅವರನ್ನ ಕರೆಸಿ ಇವತ್ತು ಸಭೆನ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಅಂದ್ರೆ ಅಷ್ಟಕ್ಕೂ ಇವ್ರಿಗೆ ಇರುವಂತಹ ತೊಂದರೆ ಆದ್ರೂ ಏನು, ಗೊಂದಲಗಳಾದ್ರೂ ಏನು, ವಿಜಯೇಂದ್ರ ಅವರಿಂದ ಆಗ್ತಾ ಇರುವಂತಹ ತೊಂದರೆಗಳಾದ್ರೂ ಏನು, ಅಂದ್ರೆ ಈಗಾಗಲೇ ವಿಜಯೇಂದ್ರ ಅವರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು. ಸೊ ಹೀಗಾಗಿ ರೆಬಲ್ ನಾಯಕರನ್ನೇ ಕರೆದುಕೊಂಡು ಸಭೆಯನ್ನ ನಡೆಸಿದ್ದಾರೆ. ಅಂದ್ರೆ ಈಗಿರುವಂತಹ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಸ್ವತಃ ವಿಜಯೇಂದ್ರ ಅವರೇ ಮುಂದಾಗ್ತಾ ಇರುವಂತದ್ದು. ಯಡಿಯೂರಪ್ಪರವರನ್ನ ಹೊರತುಪಡಿಸಿ ಎಲ್ಲ ನಾಯಕರು, ಪ್ರಮುಖ ನಾಯಕರು, ಸದಾನಂದ ಗೌಡರು ಸೇರಿದಂತೆ ಎಲ್ಲ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಬಣ ಬಡಿದಾಟ ಶಮನಕ್ಕೆ ಇದೀಗ ಎಲ್ಲಾ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ತಟಸ್ಥ ಬಣ, ರೆಬಲ್ ಬಣ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಸೊ ಇದೀಗ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸುನಿಲ್ ಕುಮಾರ್, ಅದೇ ರೀತಿಯಾಗಿ ಸದಾನಂದ ಗೌಡ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲೋ ಈಗ ಗಮನಿಸ್ತಾ ಇದ್ರೆ ಈಗ ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಾತು ಮುಂಚೂಣಿಯಲ್ಲಿ ಇರೋದು ಗೊತ್ತಾ ಇದೆ. ಅದರ ನಡುವೆ ವಿಪಕ್ಷ ಸ್ಥಾನದ ಬದಲಾವಣೆಯ ಮಾತು, ಆ ಬಿಸಿ ಬಿಸಿ ಚರ್ಚೆ ಆಗ್ತಿರಲಿಲ್ಲ. ಆ ಬಗ್ಗೆಯೂ ಕೂಡ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ? ಈ ಒಂದು ಸಭೆಯಲ್ಲಿ ಸದ್ಯ ವಿಪಕ್ಷ ನಾಯಕರ ಬದಲಾವಣೆ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜ್ಯಾಧ್ಯಕ್ಷ ವರ್ಸಸ್ ರೆಬಲ್ ನಾಯಕರು ಅಂತ ಏನಿತ್ತು, ಈ ಒಂದು ವಿಚಾರದ ಬಗ್ಗೆ ಈ ಒಂದು ಸಭೆ ನಡೆದಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಆರ್ ಅಶೋಕ್ ಅವರು ದೆಹಲಿಯಲ್ಲೇ 4 ದಿನಗಳಿಂದ ಠಿಕಾಣಿ ಹೂಡಿರೋದ್ರಿಂದ ಅವರು ಈ ಒಂದು ಸಭೆಗೆ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಅವರನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ನಾಯಕರು ಭಾಗಿಯಾಗಿದ್ರು. ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿಯೋದು ಬಹುತೇಕ ಖಚಿತ ಆಗಿರುವಂತಹ ಕಾರಣವಾಗಿ ಈ ಒಂದು ಸಭೆಯನ್ನ ಸೇರಿರುವಂತದ್ದು. ಏನಾದ್ರೂ ವಿಜಯೇಂದ್ರ ಅವರು ಮುಂದುವರೆದ್ರೆ ಈಗಾಗಲೇ ಸಂಘಟನೆ ಸಾಕಷ್ಟು ವೀಕ್ ಆಗಿದೆ. ಸೊ ಹೀಗಾಗಿ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂಥದ್ದು. ವಿಜಯೇಂದ್ರ ಅವರು 2 ದಿನಗಳ ಹಿಂದೆ ದೆಹಲಿಗೆ ಹೋಗಿ ವಾಪಸ್ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ವರಿಷ್ಠರು ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಇವರು ವಿಜಯೇಂದ್ರ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು, ನಿಮ್ಮನ್ನೇ ಮುಂದುವರಿಸ್ತೀವಿ, ಆದ್ರೆ ಈಗ ಇರುವಂತಹ ಬಣ ಬಡಿದಾಟ ಏನಿದೆ, ಈಗಿರುವಂತಹ ಗೊಂದಲಗಳೇನಿದೆಯೋ ಅದೆಲ್ಲವನ್ನ ಕೂಡ ನೀವು ದೂರವಾಗಿಸ್ಕೊಳ್ಬೇಕು, ಸಂಘಟನೆ ಕಡೆ ಗಮನ ಕೊಡ್ಬೇಕು, ಇಲ್ಲದಿದ್ರೆ ಬೇರೆಯವರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಎಚ್ಚರಿಕೆಯನ್ನ, ಸೂಚನೆಯನ್ನ ಇದೀಗ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವ್ರಿಗೆ ಕೊಟ್ಟಿರೋದ್ರಿಂದ ಸ್ವತಃ ವಿಜಯೇಂದ್ರ ಅವರೇ ಇಷ್ಟು ದಿನ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗದೇ ಇದ್ದವರು, ರೆಬಲ್ ನಾಯಕರನ್ನ ಕಂಡ್ರೆ ಆಗದೆ ಇದ್ದವರು ಇದೀಗ ಅವರೇ ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಖಂಡಿತವಾಗಿಯೂ ವಿಜಯೇಂದ್ರ ಅವರೇ ಮುಂದುವರಿಯುವಂತದ್ದು ಬಹುತೇಕ ಖಚಿತವಾಗಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಕವನ ತಮ್ಮೆಲ್ಲ ಮಾಹಿತಿಗೆ.